ಈಗ ಆಪರೇಷನ್ ಟುಸ್ ಆಯ್ತಾ ಅನ್ನೋ ಒಂದು ಪ್ರಶ್ನೆ. ಆಪರೇಷನ್ ನ ಪಾರ್ಟ್ 2 ಏನಿದೆ ಅದು ವಿಫಲವಾಯ್ತಾ? ಮುಂಬೈನಿಂದ ಅತೃಪ್ತರು ಒಬ್ಬೊಬ್ಬರೇ ವಾಪಸ್ ಬರ್ತಾ ಇದ್ದಾರೆ. ಹಾಗಾದ್ರೆ ಬಿಜೆಪಿ ಎಡವಿದ್ದು ಎಲ್ಲಿ? ಇದು ನ್ಯೂಸ್ 18 ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ಎಲ್ಲ ಒಂದ್ ಕಡೆ 15 ಶಾಸಕರು ಕೂಡ ಬಿಜೆಪಿಯ ಕಡೆ ಹೋಗ್ತಾರೆ ಅನ್ನೋ ಒಂದು ವಿಚಾರ ಇತ್ತು. ಆದ್ರೆ ಮುಂಬೈನಿಂದ ಈಗ ಅತೃಪ್ತರು ಒಬ್ಬೊಬ್ಬರೇ ವಾಪಸ್ ಬರ್ತಿದ್ದಾರೆ. ಹಾಗಾದ್ರೆ ಬಿಜೆಪಿಯ ಆಪರೇಷನ್ ಚಾಪ್ಟರ್ 2 ಟುಸ್ ಆಯ್ತಾ? ಮತ್ತೊಂದು ಪ್ರಯತ್ನವನ್ನ ಮಾಡಿತ್ತು ಭಾರತೀಯ ಜನತಾ ಪಕ್ಷ. ಆದ್ರೆ ಈಗ ಅತೃಪ್ತರು ಒಬ್ಬೊಬ್ಬರೇ ವಾಪಸ್ ಆಗ್ತಿದ್ದಾರೆ ಮುಂಬೈನಲ್ಲಿ ಅನ್ನೋ ಒಂದು ವಿಚಾರ. ಅಗತ್ಯ ಸಂಖ್ಯೆ ಇಲ್ಲದಿದ್ದಕ್ಕೆ ಈಗ ಯೂ ಟರ್ನ್ ಅನ್ನ ಪಡೆಯಲಾಯ್ತಾ? ಅಶ್ವಥ್ ನಾರಾಯಣ ವಿರುದ್ಧ ಎಲ್ಲರೂ ಕೂಡ ಗರಂ ಆಗಿದ್ದಾರೆ ಅಂತ ರೆಬೆಲ್ ಶಾಸಕರು. ಯಾಕಂದ್ರೆ 4 ಅತೃಪ್ತರಷ್ಟೇ ಮುಂಬೈನಲ್ಲಿ ಉಳ್ಕೊಂಡಿದ್ದಾರೆ. ಉಳಿದಂತ ಎಲ್ಲ ಅತೃಪ್ತರು ಕೂಡ ಈಗ ವಾಪಸ್ ಬರುವಂತ ಯೂ ಟರ್ನ್ ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದು ಇದು ನ್ಯೂಸ್ 18 ಬಿಗ್ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ. ಆಪರೇಷನ್ ನಲ್ಲಿ ಅಶ್ವಥ್ ನಾರಾಯಣ ಅವರಿಗೆ ಜವಾಬ್ದಾರಿಯನ್ನ ಬಿಜೆಪಿ ಹೊರಿಸಿತ್ತು. ಅವರ ವಿರುದ್ಧ ಈಗ ರೆಬೆಲ್ ಶಾಸಕರೇ ಗರಂ ಆಗಿದ್ದಾರೆ ಅಂತ. ಮುಂಬೈನಿಂದ ಗ್ರೌಂಡ್ ರಿಪೋರ್ಟ್ ಕೊಡೋದಕ್ಕೆ ಶ್ರೀನಿವಾಸ್ ಅಳಕಟ್ಟಿ ಈಗ ಆಲ್ರೆಡಿ ನನ್ನ ಜೊತೆ ಮಾತನಾಡ್ತಾ ಇದ್ರು. ಶ್ರೀನಿವಾಸ್, ಇದೀಗ ಒಬ್ಬೊಬ್ಬರೇ ಶಾಸಕರು ಈಗ ವಾಪಸ್ ಬ್ಯಾಕ್ ಟು ಪೆವಿಲಿಯನ್ ಕರ್ನಾಟಕಕ್ಕೆ ಬರೋದಕ್ಕೆ ತಯಾರಾಗಿದ್ದಾರೆ ಅಂತ. ಎಲ್ಲಿ ಎಡವಿತು ಬಿಜೆಪಿ ಆಪರೇಷನ್? ಏನೇನಾಗ್ತಿದೆ ಸದ್ಯಕ್ಕೆ ಮುಂಬೈನಲ್ಲಿ? ಅವಿನಾಶ್, ಎಲ್ಲೋ ಒಂದು ಕಡೆ ಆಪರೇಷನ್ ಕಮಲ ಮಾಡುವಲ್ಲಿ ಬಿಜೆಪಿ ಮುಖಂಡರು ಬಹಳ ಅವಸರದ ಒಂದು ನಿರ್ಧಾರವನ್ನ ಇಡ್ತಾ ಇದ್ದಾರೆ. ಒಂದು ಅವಸರದ ಒಂದು ಸ್ಟೆಪ್ ಅನ್ನ, ಅವಸರದ ಒಂದು ಹೆಜ್ಜೆಯನ್ನ ಬಿಜೆಪಿ ಮುಖಂಡರು ಇಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಅನುಮಾನಗಳು ಕಾಡ್ತಾ ಇದೆ. ಅಂದ್ರೆ ಇದು ಕೇವಲ ಮೊದಲನೇ ಬಾರಿ ಅಲ್ಲ, 2ನೇ ಬಾರಿ ಅಲ್ಲ, 3ನೇ ಬಾರಿ ಅಲ್ಲ, ಸುಮಾರು 4-5 ಬಾರಿಗಳಿಂದ ಕೂಡ ಅವರು ಆಪರೇಷನ್ ಕಮಲ ಮಾಡ್ತೀವಿ, ಸರ್ಕಾರವನ್ನ ಬೀಳಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾನೆ ಬಂದ್ರು. ನಮ್ಮ ಜೊತೆ 15 ಜನ ಶಾಸಕರು ಟಚ್ ಅಲ್ಲಿ ಇದ್ದಾರೆ, 20 ಜನ ಶಾಸಕರು ಟಚ್ ಅಲ್ಲಿ ಇದ್ದಾರೆ. ನಮಗೆ ಸರ್ಕಾರವನ್ನು ಬೀಳಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ನಂಬರ್ ಏನಿದೆ, ಆ ನಂಬರ್ ನಮ್ಮ ಬಳಿ ಇದೆ, ಆ ನಂಬರ್ ಇಟ್ಕೊಂಡೆ ನಾವು ಗೇಮ್ ಮಾಡ್ತೀವಿ, ಸರ್ಕಾರವನ್ನ ಬೀಳಿಸ್ತೀವಿ ಅಂತಕ್ಕಂಥ ಮಾತನ್ನ ಪದೇ ಪದೇ ಹೇಳ್ತಾನೆ ಬಂದ್ರು. ಈ ಹಿಂದೆ ಕೂಡ ಒಂದು ಅಶ್ವಥ್ ನಾರಾಯಣ್ ನೇತೃತ್ವದಲ್ಲಿ ಕೂಡ ಒಂದು ತಂಡ ಚೆನ್ನೈಗೆ ಹೋಗಿದೆ, ಒಂದು ತಂಡ ಮುಂಬೈಗೆ ಹೋಗಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿಯೂ ಕೂಡ ವಿಫಲವಾಗಿರ್ತಕ್ಕಂಥ ಆಪರೇಷನ್ ಕಮಲ ಈ ಬಾರಿ ನಾವು ಮಾಡ್ತೀವಿ, ಸಂಕ್ರಾಂತಿಗೆ ಒಂದು ದೊಡ್ಡ ಕ್ರಾಂತಿಯನ್ನ ರಾಜ್ಯ ರಾಜಕಾರಣದಲ್ಲಿ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾನೆ ಬಂದಿದ್ರು. ಆದ್ರೆ ಇವತ್ತು ಕೂಡ ಬಿಜೆಪಿ ನಾಯಕರು ಎಡವಿದ್ದಾರೆ. ಅಂದ್ರೆ ಅವ್ರು ಎಲ್ಲಿ ಎಡವಿದ್ದಾರೆ ಅಂತಂದ್ರೆ ಕಾಂಗ್ರೆಸ್ ಶಾಸಕರನ್ನ ಸೆಳೆ ತರುವಲ್ಲಿ ಅವರು ಎಡವಿದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಕಾಂಗ್ರೆಸ್ ಶಾಸಕರನ್ನ ಸೆಳೆ ತರಬೇಕಾದ್ರೆ ಒಬ್ಬ ಶಾಸಕರಿಗೆ ನಮ್ಮ ಬಳಿ 10 ಜನ ಇದ್ದಾರೆ ಬನ್ನಿ ಅಂತ ಹೇಳೋದು, ಮತ್ತೊಬ್ಬ ಶಾಸಕರ ಬಳಿ 15 ಜನ ಇದ್ದಾರೆ ಬನ್ನಿ ಅಂತ ಹೇಳಿದ್ರು. ಹೀಗೆ ಸುಳ್ಳು ಹೇಳ್ತಾರೆ ಅವರು ಶಾಸಕರನ್ನ ಸೆಳೆತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗಾಗಿ ಕೇವಲ ಮುಂಬೈನಲ್ಲಿ 6 ಜನ ಶಾಸಕರು ಮಾತ್ರ ಇದ್ದಾರೆ. 6 ಜನ ಶಾಸಕರು ಕೂಡ ನಾವು ಬೆಳಗ್ಗೆನೂ ಕೂಡ ಹೇಳಿದ್ವಿ, ಉಮೇಶ್ ಜಾಧವ್ ಅವರು ಮತ್ತು ಅಶ್ವಥ್ ನಾರಾಯಣ್ ನಡುವೆ ದೊಡ್ಡ ಜಟಾಪಟಿನೇ ಆಗಿದೆ ಅಂತ ಹೇಳಿ ನಾನು ಕ್ಷೇತ್ರಕ್ಕೆ ಹೋಗ್ತೀವಿ ಅಂತಕ್ಕಂಥ ಒಂದು ಹಠವನ್ನ ಉಮೇಶ್ ಜಾಧವ್ ಮತ್ತು ಮಹೇಶ್ ಕುಮಟಳ್ಳಿ ಹಿಡಿದಿದ್ದಾರೆ. ಅಂದ್ರೆ ನೀವು ಹೇಳಿದ್ದೆಲ್ಲ ಸುಳ್ಳು, ನಿಮ್ಮ ಜೊತೆ ಸಾಕಷ್ಟು ಸಂಖ್ಯೆಯಲ್ಲಿ ಶಾಸಕರು ಇಲ್ವೇ ಇಲ್ಲ, ಹೀಗಾಗಿ ನಾನು ಹೋಗ್ತೀವಿ ಅಂತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ನಿನ್ನೆ ಪ್ರತಾಪ್ ಗೌಡ ಪಾಟೀಲ್ ಕೂಡ ಕೋಲ್ಹಾಪುರದಲ್ಲಿ ಮಹಾಲಕ್ಷ್ಮಿ ದರ್ಶನ ಪಡೆದು ಮುಂಬೈಗೆ ಕೂಡ ಬರಬೇಕಿತ್ತು. ಆದ್ರೆ ಮುಂಬೈಗೆ ಬರೋಕ್ಕಿಂತ ಮುಂಚಿತವಾಗಿನೇ ವಾಪಸ್ ಅವರು ತಮ್ಮ ಕ್ಷೇತ್ರ ಮಸ್ಕಿಗೆ ವಾಪಸ್ ಆಗಿದ್ರು ಅಂತೇಳಿ. ಅಂದ್ರೆ ಯಾವಾಗ ಒಂದೊಂದು ಕಾಂಗ್ರೆಸ್ ಶಾಸಕರಿಗೆ ಗಾಳ ಹಾಕ್ತಕ್ಕಂಥ ಒಂದು ಪ್ರಯತ್ನ ಬಿಜೆಪಿ ಅವರು ಮಾಡಿದ್ರು. ಈಗ ಬಿಜೆಪಿಯಿಂದಲೇ ಆ ಒಂದು ಶಾಸಕರು ದೂರ ಸರಿತಕ್ಕಂಥ ಒಂದು ಪ್ರಯತ್ನ ಆಗ್ತಾ ಇದೆ. ಹೀಗಾಗಿ ದೋಸ್ತಿ ಸರ್ಕಾರ ಗಟ್ಟಿ ಆಗ್ತಾ ಇದೆ. ಬಿಜೆಪಿ ಪದೇ ಪದೇ ಈ ವಿಚಾರದಲ್ಲಿ ಮುಖಭಂಗವನ್ನು ಅನುಭವಿಸ್ತಾ ಇದೆಯಾ ಅಂತಕ್ಕಂಥ ಒಂದು ಸಂದೇಹ ಕೂಡ. ಧನ್ಯವಾದ ಶ್ರೀನಿವಾಸ್ ಮಾಹಿತಿಗಾಗಿ. ಈಗ ಮುಂಬೈನಿಂದ ಒಬ್ಬೊಬ್ಬರೇ ಅತೃಪ್ತರು ವಾಪಸ್ ಬರ್ತಿದ್ದ ಹಾಗೆ ಗುರುಗ್ರಾಮದಲ್ಲಿ ಬಿಜೆಪಿಯ ಪಾಳದಲ್ಲಿ ಆತಂಕ ಆರಂಭ ಆಗಿದೆ. ತಡರಾತ್ರಿ ಸಿಹಿ ಸುದ್ದಿ ನೀಡ್ತೀನಿ ಅಂತ ಬಿಎಸ್ವೈ ಅವರೇ ಹೇಳಿದ್ರು. ಆದ್ರೆ ಯಾವಾಗ ಮುಂಬೈನಿಂದ ಒಬ್ಬೊಬ್ಬರೇ ಅತೃಪ್ತರು ವಾಪಸ್ ಬರೋದಕ್ಕೆ ಶುರು ಮಾಡಿದ್ರು, ಈಗ ಗುರುಗ್ರಾಮದಲ್ಲಿ ಅದರ ಎಫೆಕ್ಟ್ ಕಾಣಿಸ್ತಾ ಇದೆ. ಕೇಸರಿಯ ಬ್ರಿಗೇಡ್ ಏನು ಗುರುಗ್ರಾಮದ ITC ಗ್ರ್ಯಾಂಡ್ ಐಷಾರಾಮಿ ಹೋಟೆಲ್ ನಲ್ಲಿದೆಯೋ ಅಲ್ಲಿ ಈಗ ನಿನ್ನೆ ಸಂಕ್ರಾಂತಿಯ ಸಿಹಿಯ ಒಂದು ನಿರೀಕ್ಷೆಯಲ್ಲಿದ್ರೆ ಇವತ್ತು ಮೋಸ್ಟ್ಲಿ ಕಹಿ ಅವರಿಗೆ ಸಿಗುವಂತ ಒಂದು ಸುದ್ದಿ ಈಗ ಬಂದಿದೆ. ಮುಂಬೈನಿಂದ ಅತೃಪ್ತ ಶಾಸಕರು ಒಬ್ಬೊಬ್ಬರೇ ವಾಪಸ್ ಬರ್ತಿದ್ದ ಹಾಗೆ ಏನು ಗುರುಗ್ರಾಮದಲ್ಲಿರುವಂತಹ ಬಿಜೆಪಿಯ ಪಾಳಯದಲ್ಲಿ ಇದೀಗ ಆತಂಕ ಉಂಟಾಗಿದೆ. ಏನಾಗ್ತಿದೆ ಮುಂಬೈನಲ್ಲಿ ಅಂತ ಪ್ರತಿಕ್ಷಣದ ಅಪ್ಡೇಟ್ಸ್ ಅನ್ನ ಅಲ್ಲಿರುವಂತಹ ಕೇಸರಿಯ ನಾಯಕರು ಪಡಿತಾ ಇದ್ದಾರೆ. ಆದ್ರೆ ಯಾವಾಗ ಒಬ್ಬೊಬ್ಬರೇ ವಾಪಸ್ ಆಗ್ತಿದ್ದಾರೆ, ಮೌನಕ್ಕೆ ಶರಣಾಗಿದ್ದಾರಂತೆ ಯಡಿಯೂರಪ್ಪ. ಹೊಸ ಬೆಳವಣಿಗೆಯಿಂದ ಬಿಜೆಪಿಯ ಶಾಸಕರು ಕಂಗಾಲಾಗಿದ್ದಾರೆ. ನ್ಯೂಸ್ 18 ನಲ್ಲಿ ಗುರುಗ್ರಾಮದ ಇನ್ಸೈಡ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಮೌನಕ್ಕೆ ಶರಣಾಗಿದ್ದಾರೆ ಯಡಿಯೂರಪ್ಪ, ಒಬ್ಬೊಬ್ಬರೇ ಅತೃಪ್ತ ಶಾಸಕರು ಹೊರಬರ್ತಿದ್ದ ಹಾಗೆ ಈಗ ITC ಗ್ರ್ಯಾಂಡ್ ನಲ್ಲಿ ಆತಂಕ ಉಂಟಾಗಿದೆ.
ಈಗ ಧರಣೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೀಶ್, ಹರಿಯಾಣದಲ್ಲಿ ಈಗ ಏನೇನಾಗ್ತಿದೆ? ಯಾಕಂದ್ರೆ ಒಂದ್ ಕಡೆ ಮುಂಬೈನಿಂದ ಅತೃಪ್ತರು ಹೋಗ್ತಿರುವಂತಹ ವಿಚಾರ ಅಲ್ಲಿ ಗೊತ್ತಾಗ್ತಿದ್ದ ಹಾಗೆ ಅಲ್ಲಿನ ರಿಯಾಕ್ಷನ್ ಹೇಗಿದೆ, ಅಲ್ಲಿನ ಅಟ್ಮಾಸ್ಫಿಯರ್ ಸದ್ಯಕ್ಕೆ ಹೇಗಿದೆ ಅಂತ? ನಾನೀಗ ಹರಿಯಾಣದ ಗುರ್ಗಾಂವ್ ಬಳಿ ಇರುವಂತಹ ರೆಸಾರ್ಟ್ ಬಳಿನೇ ಇದ್ದೀನಿ. ಇಲ್ಲಿ ಈ ಚಳಿನಲ್ಲೂ ಕೂಡ ಯಾವಾಗೆ ಬಿಜೆಪಿಯ ಕ್ಯಾಂಪ್ಗೆ ತಲೆಬಿಸಿ ಶುರುವಾಗಿದೆ ಅನ್ನುವಂಥದ್ದು ಹೇಳ್ತೀನಿ. ನಾನೀಗ ನಮ್ಮ ವಿಡಿಯೋ ಜರ್ನಲಿಸ್ಟ್ ಪ್ರಕಾಶ್ ಗುಪ್ತಾ ಅವರು ಈ ರೆಸಾರ್ಟ್ ನ ತೋರಿಸ್ತಾರೆ. ಬಹಳ ಐಷಾರಾಮಿ ರೆಸಾರ್ಟ್. ಇಲ್ಲಿ ನಿನ್ನೆ ಬಹಳ ಕೂಲ್ ಆಗಿದ್ರು ಶಾಸಕರು. ಆದ್ರೆ ಈಗ ನಮಗ್ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ಇಡೀ ಬಿಜೆಪಿ ಕ್ಯಾಂಪ್ ಟೆನ್ಷನ್ ನಲ್ಲಿದೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಯಾಕೆಂದ್ರೆ ಶಾಸಕರು ಮುಂಬೈ ಕಡೆಯಿಂದ ಓಡ್ತಿದ್ದಾರೆ. ಕಡೆಗೂ ಕೂಡ ಮ್ಯಾಜಿಕ್ ನಂಬರ್ ಅನ್ನ ಹೊಂದಿಸ್ಲಿಕ್ಕೆ, ಮ್ಯಾಜಿಕ್ ನಂಬರ್ ಅನ್ನ ಮ್ಯಾನೇಜ್ ಮಾಡಲಿಕ್ಕೆ ಬಿಜೆಪಿಗೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಈಗ ಬಿಜೆಪಿ ಕ್ಯಾಂಪ್ ಅಲ್ಲಿ ತಳಮಳ ಸೃಷ್ಟಿ ಆಗ್ತಾ ಇದೆ, ಸಂಚಲನ ಸೃಷ್ಟಿ ಆಗ್ತಿದೆ, ಒಂದು ರೀತಿಯಲ್ಲಿ ಕಂಪನ ಸೃಷ್ಟಿ ಆಗ್ತಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದಾವೆ. ಯಾಕೆಂದ್ರೆ ಏನೋ ಅಶ್ವಥ್ ನಾರಾಯಣ ಮತ್ತು ಬಾಲಚಂದ್ರ ಜಾರಕಿಹೊಳಿ ಇಬ್ರು ಕೂಡ ಸಿಹಿ ಸುದ್ದಿ ಕೊಡ್ತಾರೆ. ನಿಮಗೂ ನಾನು ಸಿಹಿ ಸುದ್ದಿ ಕೊಡ್ತೀನಿ ಅಂತೇಳಿ ನಿನ್ನೆ ಯಡಿಯೂರಪ್ಪ ಅವರು ಶಾಸಕರಿಗೆ ಹೇಳಿದ್ರು. ಆದ್ರೆ ತಡರಾತ್ರಿ ಯಾವ ಸಿಹಿ ಸುದ್ದಿಯೂ ಸಿಕ್ಕಿಲ್ಲ. ಆ ಕಾರಣಕ್ಕೋಸ್ಕರ ಇಡೀ ಶಾಸಕರಲ್ಲಿ ಈಗ ಆತಂಕ ಮತ್ತು ಅನುಮಾನಗಳು ಶುರುವಾಗಿವೆ. ಎಲ್ಲರೂ ಕೂಡ ಯಡಿಯೂರಪ್ಪ ಅವ್ರ ಬಳಿ ಏನೋ ಸಂಪರ್ಕಿಸುವಂತಹ, ಅವ್ರನ್ನ ಹೋಗಿ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದ್ರೆ ಯಡಿಯೂರಪ್ಪ ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ನೀಡ್ತಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಿದಾವೆ. ಅಂದ್ರೆ ಯಡಿಯೂರಪ್ಪ ಅವರ ಮೌನದಿಂದನೇ ಎಲ್ಲವೂ ಗೊತ್ತಾಗ್ತಿದೆ. ಎಲ್ಲವೂ ಅವರು ಅಂದುಕೊಂಡು ಆಗಿಲ್ಲ ಅನ್ನುವಂತಹ ಸಂಗತಿ. ಅದರಿಂದಾಗಿ ಈಗ ಶಾಸಕರಲ್ಲಿ ಏನೋ ಒಂದ್ ರೀತಿಯಲ್ಲಿ ಏನಾಗತ್ತೆ, ನಿನ್ನೆ ಎಲ್ಲವೂ ಕೂಡ ಆಗೇ ಬಿಡುತ್ತೆ ಅಂದ್ಕೊಂಡಿದ್ದಂತಹ ಶಾಸಕರು, ಅಂತ ಮಾಹಿತಿಯನ್ನ ನಮಗೂ ಕೊಡ್ತಿದ್ದಂತಹ ಶಾಸಕರು ಈಗ ನೋಡ್ಬೇಕು ಅನ್ನುವಂತ ಮಾತುಗಳನ್ನ ಆಡ್ತಾರೆ. ಆ ನೋಡ್ಬೇಕು ಅನ್ನುವ ಪದದಲ್ಲೇ ಎಲ್ಲವೂ ಅಡಗಿದೆ. ಸೊ ಅಂದ್ರೆ ಅವರು ಕೂಡ ಕಾದ್ ನೋಡ್ತಾನೆ ಇದ್ದಾರೆ. ಆ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಬಿಜೆಪಿಯ ಕ್ಯಾಂಪ್ ಅಲ್ಲಿ ಈಗ ಸ್ವಲ್ಪ ಮಟ್ಟಿಗೆ ಟೆನ್ಷನ್ ಶುರುವಾಗಿದೆ. ಅವಿನಾಶ್, ಧನ್ಯವಾದ ಮಾತುಗಾಗಿ ಧರಣೇಶ್. ಆಪರೇಷನ್ ಪಾಲಿಟಿಕ್ಸ್ಗೆ ಮೈತ್ರಿ ತಲ್ಲಣ ಆಗಿರೋದಂತೂ ನಿಜ. ಒಂದ್ ಕಡೆ ಬಹಳಷ್ಟು ಡೆವಲಪ್ಮೆಂಟ್ ಗಳಾಗ್ತಿದೆ. ಈಗ ಶಾಸಕರು ಒಬ್ಬೊಬ್ಬರೇ ವಾಪಸ್ ಬರುವಂತ ಒಂದು ನಿರ್ಧಾರಕ್ಕೆ ಬಂದಿದ್ರು ಕೂಡ ಅಲ್ಲಿ ನಾಯಕರಿಗೆ ಟೆನ್ಷನ್ ಅಂತೂ ತಪ್ಪಿಲ್ಲ. ಆಪರೇಷನ್ ಪಾಲಿಟಿಕ್ಸ್ ನಿಂದ ಮೈತ್ರಿ ನಾಯಕರೀಗ ಕಂಗೆಟ್ಟು ಕೂತಿದ್ದಾರೆ. ಯಾಕಂದ್ರೆ ಯಾವ ರೀತಿಯಾಗಿ ನಮ್ಮ ಶಾಸಕರನ್ನ ನಮ್ಮ ಹದ್ದು ಬಸ್ತಿನಲ್ಲಿ ಇಟ್ಕೊಳ್ಳೋದು ಅನ್ನೋದು ಅವರಿಗೆ ದೊಡ್ಡ ತಲೆನೋವಾಗಿರೋದು. ಯಾವ ರೀತಿ ಅವ್ರನ್ನ ಕನ್ವಿನ್ಸ್ ಮಾಡೋದು, ಯಾವ್ಯಾವ ಭರವಸೆಗಳನ್ನ ಕೊಡೋದು ಅಂತ ಆಪರೇಷನ್ ತಡೆಗೆ ಮೈತ್ರಿ ನಾಯಕರ ಸಿಕ್ಕಾಪಟ್ಟೆ ಸರ್ಕಸ್ ಆಗ್ತಿದೆ. ಎಲ್ಲಾ ಶಾಸಕರಿಗೆ ಬೆಂಗಳೂರಿಗೆ ಬರುವಂತೆ ಬುಲಾವನ್ನ ಕೂಡ ಕೊಡಲಾಗಿದೆ ಅನ್ನೋದು ವಿಚಾರ. ಇಂದು ಎಲ್ಲಾ ಶಾಸಕರು ಕೂಡ ಬೆಂಗಳೂರಿಗೆ ಬರುವಂತಹ ಸಾಧ್ಯತೆ ಇದೆ. ನಿನ್ನೆ ತಡರಾತ್ರಿಯವರೆಗೆ ಕಾಂಗ್ರೆಸ್ ಸಭೆಯ ಮೇಲೆ ಸಭೆಗಳನ್ನ ನಡೆಸಿತ್ತು. ಕಾಂಗ್ರೆಸ್ ಜೆಡಿಎಸ್ ಶಾಸಕರು ಇಂದು ರೆಸಾರ್ಟ್ಗೆ ಹೋಗುವಂತ ಎಲ್ಲಾ ಚಾನ್ಸಸ್ ಇದೆ. ರೆಸಾರ್ಟ್ ನಲ್ಲಿಟ್ಟು ಕುದುರೆ ವ್ಯಾಪಾರಕ್ಕೆ ಬ್ರೇಕ್ ಹಾಕುವಂತ ಎಲ್ಲ ಯತ್ನ. ಯಾಕಂದ್ರೆ ಈಗಾಗಲೇ ನಂಬರ್ ಗೇಮ್ಗಳು ಸಾಕಷ್ಟು ನಡೀತಿದೆ. ಆನಂದ್ ಸಿಂಗ್, ಶ್ರೀಮಂತ ಪಾಟೀಲ್ ಮೂಲಕ ಯತ್ನಗಳು ಕೂಡ ಆಗ್ತಿದಾವೆ. ಅತೃಪ್ತರನ್ನ ಮತ್ತೆ ಸೆಳೆಯಲು ಕಾಂಗ್ರೆಸ್ ಪ್ರಯತ್ನವನ್ನ ಮಾಡ್ತಾ ಇದೆ. ಯಾವ ರೀತಿಯಾಗಿ ಬಿಜೆಪಿ ಶಾಸಕರನ್ನ ಸೆಳೆಯೋದು, ಕಾಂಗ್ರೆಸ್ನ ಶಾಸಕರನ್ನ ತಮ್ಮ ಬಳಿ ಇಟ್ಕೊಳ್ಳೋದು, ಒಂದ್ ಕಡೆ ಬಿಜೆಪಿಯ ಶಾಸಕರನ್ನ ಸೆಳೆಯೋದು. ಇದಕ್ಕೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಕೆಕೆ ಗೆಸ್ಟ್ ಹೌಸ್ ನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ರಮೇಶ್ ಹಿರೇಜಂಬೂರ್ ಇದ್ದಾರೆ. ರಮೇಶ್, ಇದೀಗ ಒಂದ್ ಕಡೆ ಅತೃಪ್ತ ಶಾಸಕರು ಒಬ್ಬೊಬ್ಬರೇ ವಾಪಸ್ ಬರ್ತಿದ್ದಾರೆ ಅನ್ನೋದು ಒಂದ್ ರೀತಿ ಗುಡ್ ನ್ಯೂಸ್ ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ. ಆದ್ರೆ ಇಲ್ಲಿ ಯಾವ ರೀತಿಯಾಗಿ ತಮ್ಮ ಉಳಿದ ಶಾಸಕರನ್ನ ಸೇಫ್ ಗಾರ್ಡ್ ಮಾಡ್ಕೊಳ್ತಿದ್ದಾರೆ, ಇದ್ರ ಬಗ್ಗೆ ಸ್ಟ್ರಾಟಜಿ ಹೇಗಿದೆ ಅಂತ? ಅವಿನಾಶ್, ಈಗ ಕೆಕೆ ಗೆಸ್ಟ್ ಹೌಸ್ ನಲ್ಲಿ ನಿನ್ನೆಯಿಂದನೇ ತಂಗಿರತಕ್ಕಂತ ವೇಣುಗೋಪಾಲ್ ಅವರನ್ನ ಕಾಂಗ್ರೆಸ್ನ ಹಿರಿಯ ನಾಯಕರೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಮತ್ತೆ ಇವತ್ತು ಕೂಡ ಸರಣಿ ಉಪಾಧಿಯಲ್ಲಿ ಭೇಟಿ ಮಾಡುವಂತದ್ದು, ಚರ್ಚೆ ಮಾಡುವಂತದ್ದು ಇನ್ನು ಕೂಡ ಮುಂದುವರಿಯುತ್ತೆ ಅಂತ ಹೇಳ್ಬೋದು. ಜೊತೆಗೆ ಈಗಾಗಲೇ ಏನು ಅತೃಪ್ತ ಕಾಂಗ್ರೆಸ್ನ ಶಾಸಕರೇನಿದ್ದಾರೆ, ಸೊ ಅವರನ್ನ ಮನವೊಲಿಸುವಂತದ್ದು, ಮತ್ತೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅವರನ್ನ ಉಳಿಸಿಕೊಳ್ಳುವಂತ ಒಂದು ಶತಾಯಗತಾಯದ ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರು ಮಾಡಲೇಬೇಕಾಗಿದೆ. ಆ ಕಾರ್ಯದಲ್ಲಿ ಇವತ್ತು ಕೂಡ ಮುಂದಿದ್ದಾರೆ. ಜೊತೆಗೆ ಹೆಚ್ಚು ಕಡಿಮೆ 18ನೇ ತಾರೀಕಿನವರು ಕೂಡ ವೇಣುಗೋಪಾಲ್ ಅವರು ಇಲ್ಲೇ ತಂಗುಲಿರುವ ಹಿನ್ನೆಲೆಯಲ್ಲಿ ಅತೃಪ್ತ ಶಾಸಕರೆಲ್ಲರನ್ನೂ ಕೂಡ ಕರೆದು ಅವರನ್ನು ಮಾತನಾಡಿಸಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ. ಅದರ ನಡುವೆಯೂ ಕೂಡ ಬಿಜೆಪಿ ಎಲ್ಲ ಶಾಸಕರನ್ನು ಜೊತೆನಲ್ಲೇ ಇಟ್ಕೊಂಡು ಕಾಂಗ್ರೆಸ್ ಶಾಸಕರನ್ನ ತನ್ನ ಕಡೆಗೆ ಸೆಳೆಯುವ ನಿಟ್ಟಿನಲ್ಲಿ ಇನ್ನೂ ಕೂಡ ಕಾರ್ಯೋನ್ಮುಖವಾಗಿದೆ. ಬಿಜೆಪಿಯ ನಾಯಕರೆಲ್ಲರೂ ಕೂಡ ಒಂದು ರೀತಿ ವಿಶ್ವಾಸದಲ್ಲೇ ಇರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ನಾಯಕರಿಗೆ ಒಂದು ರೀತಿ ತಳಮಳ ಶುರುವಾಗಿರುವಂತದ್ದು. ಯಾಕೆಂದ್ರೆ ಕೊನೆ ಗಳಿಗೆಯವರೆಗೂ ಕೂಡ ಈಗಾಗಲೇ ಏನು ಬಿಜೆಪಿ 19ನೇ ತಾರೀಕು ನಾವು ರಾಜ್ಯಪಾಲರ ಬಳಿ ತೆರಳುತ್ತೀವಿ, ಅಲ್ಲಿ ನಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡ್ತೀವಿ ಅನ್ನುವಂತ ಏನು ಸೂಚನೆಯನ್ನ ನೀಡಿದೆಯೋ
ಸೊ ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರಲ್ಲಿ ಒಂದು ರೀತಿ ತಳಮಳ ಶುರುವಾಗಿದೆ ಅಂತ ಹೇಳ್ಬೋದು. ಆ ತಳಮಳವನ್ನ ಶಮನ ಮಾಡ್ಲಿಕ್ಕೋಸ್ಕರ ಸಾಕಷ್ಟು ಹರಸಾಹಸವನ್ನು ನಡೆಸ್ತಾನೆ ಇದ್ದಾರೆ ಕಾಂಗ್ರೆಸ್ ನಾಯಕರು. ಇದೆಲ್ಲದರ ನಡುವೆಯೂ ಕೂಡ ಮಾಧ್ಯಮಗಳ ಎದುರುಗಡೆ ಅವರಿಗೆ ನಾವೆಲ್ಲವನ್ನೂ ಕೂಡ ಸರಿ ಹೋಗುತ್ತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ಕೂಡ ಒಳಗೆ ಆತಂಕ ಇದ್ದೇ ಇದೆ. ಕೊನೆಗಳಿಗೆಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಯಾಕೆಂದ್ರೆ ರಾಜಕಾರಣಗಳಲ್ಲಿ ಇಲ್ಲಿ ಯಾರು ಶತ್ರುಗಳಲ್ಲ, ಮಿತ್ರರಲ್ಲ. ಆ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಅನುಕೂಲ ರಾಜಕಾರಣದ ಹಿನ್ನೆಲೆಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋ ಆತಂಕ ಇದೆ ಅಂತ ಹೇಳ್ಬೋದು. ಅವಿನಾಶ್, ಧನ್ಯವಾದ ರಮೇಶ್ ಮಾಹಿತಿಗಾಗಿ.